ಮೇಡಮ್, ರಂಜಿತ್ ಟ್ರಸ್ಟಿ ಅವ್ರು ನಮ್ಮನ್ನು ಕರೀತಿದ್ದಾರೆ. ಹೋಗ್ತೀನಿ. ನಾನೇ ಇವತ್ತು ರಂಜಿತ್ ಅವರನ್ನ ಮೀಟ್ ಮಾಡಿ ಮಾತಾಡಬೇಕು ಅಂತಿದ್ದೆ. ಅವರೇ ಹೇಳಿ ಕಳಿಸಿದಾರಲ್ಲ, ಒಳ್ಳೇದೇ ಆಯಿತು. ಇವತ್ತು ನಾನು ಅವ್ರ ಹತ್ರ ಸಾಕ್ಷಿ ವಿಷಯನ ಮಾತಾಡ್ಬಿಡ್ತೀನಿ. ಮೇ ಕಮಿನ್ ಸರ್? ಓ ಮ್ಯಾಮ್, ಪ್ಲೀಸ್ ಕಮ್. ನೀವೀಗ ಪ್ರಿನ್ಸಿಪಲ್ ಆಗಿದ್ದೀರಾ. ಇನ್ಮೇಲೆ ನನ್ನ ಚೇಂಬರ್ಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಬರ್ಬೋದು ನೀವು. ಕೂತ್ಕೊಳ್ಳಿ. ಏನೋ ಬರಕ್ಕೆ ಹೇಳಿದ್ರಂತೆ? ಹಾ, ನಿಮ್ಗೆ ಇವಾಗ ಕ್ಲಾಸ್ ಇದೆಯಾ? 11:15 ಹಾಗಿದ್ರೆ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ನಾನು. ಸರ್, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಸರಿ, ಮೊದಲು ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಹೇಳಿ, ಓಕೆನಾ? ಬನ್ನಿ ನನ್ನ ಜೊತೆ ಒಂದು ನಿಮಿಷ. ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ಹಾಗಿದ್ರೆ ಇದು ನಿಮ್ದೆ. ಜೋಕ್ ಮಾಡ್ತಾ ಇದ್ದೀರಾ ಸರ್? ನೋ, ಐ ಆಮ್ ಸೀರಿಯಸ್. ಇನ್ನು ಮುಂದೆ ನೀವು ಆಟೋದಲ್ಲಿ ಬರಬೇಕಾಗಿಲ್ಲ, ಕಾರಲ್ಲೇ ಬರಬಹುದು. ಸಂಜೆ ಹೋಗ್ತಾ ಇದನ್ನ ಮನೆಗೆ ಡ್ರೈವ್ ಮಾಡ್ಕೊಂಡು ಹೋಗಿ. ನಿಮಗೆ ಡ್ರೈವಿಂಗ್ ಬರಲ್ಲ ಅಂದ್ರೆ ಹೇಳಿ, ನನ್ನ ಡ್ರೈವರ್ನ ಕಳಿಸ್ಕೊಡ್ತೀನಿ. ಸರ್, ನನಗೆ ಯಾಕೆ ಸರ್ ಕಾರು? ನೀವು ನಮ್ಮ ಸ್ಕೂಲ್ ಪ್ರಿನ್ಸಿಪಾಲ್. ಆಟೋದಲ್ಲಿ ಓಡಾಡೋದು ಚೆನ್ನಾಗಿರಲ್ಲ, ಅದಕ್ಕೆ ಇದನ್ನು ಕೊಡ್ತಾ ಇದ್ದೀನಿ. ಕ್ಷಮಿಸಿ ಸರ್, ನಿಮ್ಮದು ದೊಡ್ಡ ಮನಸ್ಸು. ಕಾರ್ ಕೊಡ್ತಾ ಇದ್ದೀರಾ. ನೀವು ಕಾರ್ ಕೊಡ್ತಿದ್ದೀರಾ ಅಂತ ನಾನು ತಗೊಳಕ್ಕಾಗಲ್ಲ. ಯಾಕೆಂದರೆ ಬೇರೆ ಟೀಚರ್ಸ್ಗಳು ನನ್ನ ಬಗ್ಗೆ ಏನು ಅನ್ಕೋತಾರೆ ಹೇಳಿ? ನಿಮ್ಮ ಟೆನ್ಷನ್ ಏನು ಅಂತ ನಂಗೆ ಅರ್ಥ ಆಗ್ತಿದೆ ಮ್ಯಾಮ್. ನಾನು ಈ ದಿನ ನಿಮಗೆ ಫ್ರೀಯಾಗಿ ಗಿಫ್ಟು ಅಂತ ಕೊಡ್ತಿಲ್ಲ, ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ಈ ಕಾರ್ನ ಅರ್ಧ ಭಾಗ ದುಡ್ಡನ್ನ ನಮ್ಮ ಟ್ರಸ್ಟಿಂದ ಕೊಡ್ತಾ ಇದ್ದೀನಿ. ಇನ್ನರ್ಧ ಭಾಗ ನೀವು ತಿಂಗಳು EMI ಕಟ್ಕೊಂಡು ಹೋಗಿ, ಓಕೆ? ಆದರೂ ನನಗೆ ಕಾರ್ ಅವಶ್ಯಕತೆ ಇರಲಿಲ್ಲ. ಏನು ಮ್ಯಾಮ್ ನೀವು ಹೀಗಂತ ಇದ್ದೀರಾ? ಹೋದ ವರ್ಷ ನಮ್ಮ ಸ್ಕೂಲಿಗೆ ಜಾಯ್ನ್ ಆದ ಟೀಚರ್ಸ್ಗಳೆಲ್ಲ ಕಾರಲ್ಲಿ ಬರ್ತಿದ್ದಾರೆ. ನೀವು ನಮ್ಮ ಸ್ಕೂಲ್ ಪ್ರಿನ್ಸಿಪಾಲು. ನಿಮ್ಮ ಹತ್ರ ಕಾರ್ ಇಲ್ಲ ಅಂತಂದರೆ ನಮ್ಮ ಸ್ಕೂಲ್ ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ ಅಲ್ವಾ? ನೋಡಿ, ನಿಮಗೆ ಅಂತ ತಗೋಬೇಡಿ, ನಿಮ್ಮ ಪ್ರಿನ್ಸಿಪಾಲ್ ಪೋಸ್ಟ್ ಕೊಡ್ತಾ ಇರೋದು. ದಯವಿಟ್ಟು ತಗೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸರ್. ಒಂದು ಡ್ರೈವ್ ಹೋಗಿ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ಫ್ರೆಂಡ್ ಒಬ್ಬ ಮಿಸ್ಸಿಂಗ್ ಆಗಿದ್ದಾನೆ, ಕಂಪ್ಲೇಂಟ್ ಕೊಡಬೇಕಿತ್ತು. ನಮ್ಮ ರೈಟ್ರ್ ಇದ್ದಾನೆ, ಕೊಟ್ಟೋಗಿ. ಸರ್, ನಿಮ್ಮ ಹತ್ರನೇ ಕೊಡಬೇಕಿತ್ತು ಸರ್. ಅರ್ಥ ಆಗಲ್ವೇನ್ರಿ ಹೇಳಿದ್ರೆ? ಹಾಯ್. ಹಾಯ್ ಕಾರ್ತಿಕ್. ಸಾರಿ ಕಣೋ, ನೀನು ಅಂತ ಗೊತ್ತಾಗಿಲ್ಲ. ಬಾ ಕೂತ್ಕೋ. ಸೊ ಹೇಗೆ ನಡೀತಿದೆ ಕೆಲಸ? ಹೇಗಿದ್ಯಾ? ಗುಡ್. ನೀನು ಹೇಗಿದ್ಯಾ? ಹೇಗೆ ನಡೀತಿದೆ ನಿನ್ನ ಕೆಲಸ? ನಿಮ್ದು ಸಾಫ್ಟ್ವೇರು, ನಂದು ಹಾರ್ಡ್ವೇರು. ನಿಂದು AC, ನಂದು ನಾನ್ AC. ನಿಮ್ಬೆರಡು ಲ್ಯಾಪ್ಟಾಪ್ ಮೇಲೆ, ನಂದು ಕ್ರಿಮಿನಲ್ ಮೇಲೆ, ಅಷ್ಟೇ ವ್ಯತ್ಯಾಸ. ಹೌದು, ಊರಿಂದ ಬಂದ ತಕ್ಷಣ ನೋಡ್ಬೇಕಂತ ಫೋನ್ ಮಾಡಿದ್ಯಲ್ಲ, ಏನು ವಿಷಯ? ನಿನ್ನ ಹತ್ರ ಒಂದು ಪರ್ಸ್ನಲ್ ವಿಷಯ ಮಾತಾಡಬೇಕಿತ್ತು. ಹೇಳು. ನೋಡು, ನೇರವಾಗಿ ಕೇಳ್ತೀನಿ. ನಿಂಗೆ ನಿನ್ನ ತಂದೆ ತಾಯಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರಾ? ಹೂ ಕಣೋ, ನೋಡ್ತಿದ್ದಾರೆ, ಯಾವುದು ಸೆಟ್ ಆಗ್ತಿಲ್ಲ. ಯಾಕೆ ಕೇಳ್ತಿದ್ಯಾ? ಹೇಳ್ತೀನಿ. ನೀನು ನಮ್ಮ ಅಕ್ಕ ಸಾಕ್ಷಿ ನೋಡಿದ್ಯಾ ಅಲ್ವಾ? ಅಫ್ಕೋರ್ಸ್, ನನಗಿಂತ 2 ವರ್ಷ ಜೂನಿಯರ್ ಅವಳು.
ಅವಳು ಪೋಸ್ಟ್ ಗ್ರಾಜುಯೇಷನ್ ಮುಗಿತಾ ಬಂತು. ಅವಳು ಗಂಡು ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಹೀಗೆ ಗಂಡು ಹುಡುಕ್ಬೇಕಾದ್ರೆ ಫ್ಲ್ಯಾಶ್ ಆಗಿದ್ದು ನೀನೇ. ಅದಕ್ಕೆ ಫೋನ್ ಮಾಡಿ ಇಮಿಡಿಯೇಟ್ ಬಾ ಅಂದೆ. ಇದು ಸಾಕ್ಷಿ ಲೇಟೆಸ್ಟ್ ಫೋಟೋ. ಇನ್ನು ನನ್ನ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಿದೆ. ಸೊ ಏನಂತ್ಯ, ಸಾಕ್ಷಿ ಓಕೆನಾ? ಹೀಗೆ ಸಡನ್ ಆಗಿ ಕೇಳಿದ್ರೆ ಏನು ಹೇಳಬೇಕು ಅಂತ ತೋರಿಸ್ತಾನೆ ಇಲ್ಲ. ಈ ಫೋಟೋ ಕೊಟ್ಟಿರೋ ಪೇರೆಂಟ್ಸಿಗೆ ತೋರಿಸಿ ಒಪಿನಿಯನ್ ಏನು ಅಂತ ಆಮೇಲೆ ಹೇಳ್ತೀನಿ. ಓಕೆ ಕಾರ್ತಿಕ್. ನಾನು ಹೇಳಬೇಕು ಅಂದ್ಕೊಂಡಿದ್ದೀನ ಹೇಳಿ ಮುಗಿಸಿದ್ದೀನಿ. ನೀವೇನು ಹೇಳಬೇಕು ಅಂದ್ರಲ್ಲ, ಹೇಳಿ. ಸರ್, ಇದು ಅಫಿಷಿಯಲ್ ವಿಷಯ ಅಲ್ಲ, ಪರ್ಸನಲ್. ಪರವಾಗಿಲ್ಲ, ಹೇಳಿ. ನೀವು ನಮ್ಮ ಸಾಕ್ಷಿ ನೋಡಿದಿರಲ್ವಾ? ಅಫ್ಕೋರ್ಸ್, ಸಾಕ್ಷಿಯವರು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ಈ ಸ್ಕೂಲ್ನ ಓಲ್ಡ್ ಸ್ಟೂಡೆಂಟ್, MLA ಸೂರ್ಯ ರಾಜಶೇಖರ್ ಅವ್ರ ಮಗಳು. ಸಾಕ್ಷಿ ನನಗೂ ಮಗಳಿದ್ದ ಹಾಗೆ. ಸಾಕ್ಷಿ ತಂದೆ ಸೂರ್ಯ ರಾಜಶೇಖರ್ ಅವರು ನನ್ನ ಹಸ್ಬೆಂಡ್. ಹಿಂದೆ ಏನೋ ಪ್ರಾಬ್ಲಮ್ ಆಗಿ ನಾವುಗಳು ದೂರ ದೂರ ಆಗಿಬಿಟ್ಟಿದ್ವಿ. ಆದರೆ ಈಗ ಯಾವ ಪ್ರಾಬ್ಲಮ್ಮು ಇಲ್ಲ. ಸಾಕ್ಷಿ ಮದುವೆ ಮಾಡೋಣ ಅಂತ ನಾನು ಸೂರ್ಯ ಅವ್ರು ಯೋಚನೆ ಮಾಡ್ತಾ ಇದ್ದೀವಿ. ಈ ವಿಷಯ ಇವ್ರ ಹತ್ರ ಹೇಗಪ್ಪ ಮಾತಾಡೋದು ಅಂತ ಅನ್ಕೋತಾ ಇದ್ದೆ. ಇವರೇ ಶುರು ಮಾಡ್ತಾ ಇದ್ದಾರೆ. ಇರಲಿ, ಒಳ್ಳೆಯದೇ ಆಯಿತು. ಪ್ರಮೋಷನ್ ಕೊಟ್ಟಿದ್ದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಓಕೆ, ನಮ್ಮ ಸಾಕ್ಷಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್? ಸಾಕ್ಷಿ ತುಂಬ ಒಳ್ಳೆ ಹುಡುಗಿ, ತುಂಬ ಡೀಸೆಂಟ್ ಹುಡುಗಿ, ಟ್ರೆಡಿಷ್ನಲ್ ಮನಸ್ಸಿರೋ ಮಾಡರ್ನ್ ಹುಡುಗಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮನ್ನು ಮೊದಲನೇ ಸಾರಿ ನೋಡಿದಾಗ ನೀವು ನಮ್ಮ ಸಾಕ್ಷಿಗೆ ಒಳ್ಳೆ ಜೋಡಿ ಅಂತ ಅನಿಸ್ತು. ಅದು ನೀವು ಈ ಥರ ಸಡನ್ನಾಗಿ ಕೇಳಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತದೆ. ಪರವಾಗಿಲ್ಲ ಸರ್, ನಿಧಾನವಾಗಿ ಯೋಚನೆ ಮಾಡಿ ಹೇಳಿ. ನಿಮ್ಮ ನೋಡಿದ ದಿನದಿಂದ ನಮ್ಮ ಸಾಕ್ಷಿಗೆ ನಿಮ್ಮ ಥರ ವೆಲ್ ಎಜುಕೇಟೆಡ್, ವೆಲ್ ಸೆಟೆಡ್ ಹುಡುಗನ ತರಬೇಕು ಅಂತಿದ್ದೆ. ಈ ಮುಂಚೆ ನಿಮ್ಮ ಹತ್ರ ಕೇಳಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆಗಿರಲಿಲ್ಲ. ಈಗ ಸಂದರ್ಭ ಬಂತು, ಕೇಳಿದೆ. ಇದನ್ನು ಸಾಕ್ಷಿಯವ್ರ ತಂದೆ ಹತ್ರ ಡಿಸ್ಕಸ್ ಮಾಡಿದೆ. ಅವ್ರ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸಾಕ್ಷಿ ನಿಮ್ಗೆ ಒಪ್ಪಿಗೆ ಅಂತ ಅಂದರೆ ನಾನು ನಮ್ಮ ಹಸ್ಬೆಂಡ್ ನಿಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡ್ತೀವಿ. ಅದು ಮೊದಲು ಸಾಕ್ಷಿಯವ್ರಿಗೆ ನಾನು ಇಷ್ಟನಾ ಅಂತ ಕೇಳಿ ಮ್ಯಾಮ್. ಸಾಕ್ಷಿ ಹುಡುಗನ ಹುಡುಗೋ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾಳೆ ಸರ್. ಹಾಗಾಗಿ ನಾನು ಯಾವ ಹುಡುಗನ ತೋರಿಸಿದ್ರು ಅವಳು ಮದುವೆ ಆಗಕ್ಕೆ ರೆಡಿ ಇದ್ದಾಳೆ. ನನಗೆ ನಿಮ್ಮ ಮಗಳು ಸಾಕ್ಷಿ ಓಕೆ ಮ್ಯಾಮ್. ತುಂಬ ಖುಷಿ ಆಯಿತು ಸರ್. ಹಾಗಾದರೆ ಈ ವಿಷಯನ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡೋದಕ್ಕೆ ಯಾವಾಗ ಬರ್ಬೋದು? ಅದು ಅವರು ಇಲ್ಲಿಲ್ಲ, ಅಬ್ರಾಡ್ನಲ್ಲಿದ್ದಾರೆ. ಅವರು ಇಂಡಿಯಾಗೆ ಬರ್ತಿದ್ದ ಹಾಗೆ ನಿಮ್ಗೆ ಹೇಳ್ತೀನಿ, ಬಂದು ಮಾತಾಡೋರಂತ. ಓಕೆ ಸರ್, ಹಾಗಾದರೆ ನೀವು ಒಪ್ಪಿದ್ದೀರ ಅಂತ ಸಾಕ್ಷಿ ಹತ್ರ ಹೇಳ? ಹಾಂ, ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು ಸರ್. ಸಾಕ್ಷಿನ ಒಪ್ಕೊಂಡಿದ್ದಕ್ಕೆ ಮತ್ತೆ ಕಾಲ್ ಕೊಡಿಸಿದ್ದಕ್ಕೆ. ಇಟ್ಸ್ ಮೈ ಪ್ಲೆಜರ್. ಸರ್, ನನ್ನ ಕ್ಲಾಸಿಗೆ ಟೈಮ್ ಆಯಿತು, ನಾನು ಬರ್ತೀನಿ. ಯಾ. ನಾವೇನು ಆಟ ಆಡಕ್ಕ ಬಂದಿದ್ದೀವಿ ಇಲ್ಲಿಗೆ. ಬಿ ಸೀರಿಯಸ್. ಐ ಆಮ್ ಸೀರಿಯಸ್. ಏನ್ ಹೇಳು? ನಾನೇನ್ ಹೇಳಿ, ನೀನ್ ಹೇಳ್ಬೇಕು. ನಿಂಗೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅದೇ ಟಾಪಿಕ್ ಬಗ್ಗೆ ನೀನ್ ಸಾಕು ಅನ್ನೋವರೆಗೂ ಮಾತಾಡ್ತೀನಿ. ನಮ್ಮಪ್ಪ ನಜೀರ್ ಚಾಚಾ ನಿನ್ನ ಹತ್ರ ಮಾತಾಡೋದಕ್ಕೆ ಹೇಳಿದ್ರು. ದಿನ ಮಾತಾಡ್ತಿದೀವಲ್ಲ? ಅಯ್ಯೋ, ದಿನ ಮಾತಾಡೋದೇ ಬೇರೆ, ಈಗ ಮದ್ವೆ ವಿಚಾರ ಮಾತಾಡೋದಕ್ಕೆ ಹೇಳಿದ್ರು. ಮದ್ವೆನಾ? ಯಾರ್ ಮದ್ವೆ? ಇಡಿಯಟ್. ನಮ್ಮಪ್ಪ ಇನ್ಯಾರ ಮದ್ವೆ ಬಗ್ಗೆ ಹೇಳ್ತಾರೆ? ನನ್ ಮದ್ವೆ ಬಗ್ಗೆ. ಗುಡ್. ಯಾರು ಹುಡ್ಗ? ಇದೇ ತರ ತಮಾಷೆ ಮಾಡ್ತೀರಾ, ಸಾಯಿಸ್ಬಿಡ್ತೀನಿ. ನಿನ್ನನ್ ಬಿಟ್ಟು ನನ್ ಬೇರೆ ಯಾರ ಮದ್ವೆ ಆಗ್ಲಿ? ಫಸ್ಟ್ ಕಿವಿ ಬಿಡು. ನೀನ್ ಹಿಂಗೆ ಕಿವಿ ಹಿಂಡಿದ್ರೆ ನನ್ ಸ್ಪೀಕರ್ ಔಟ್ ಆಗಿ ನೀನ್ ಲೈಫ್ ಲಾಂಗ್ ಏನ್ ಮಾತಾಡ್ತೀನಿ ನಂಗೆ ಏನು ಕೇಳಿಸಲ್ಲ.
ನಮ್ಮ ಚಾಚಾ ಹೇಳಿದ್ರು ಎಷ್ಟು ದಿನ ಅಂತ ಹೀಗೆ ಓಡಾಡ್ಕೊಂಡಿರ್ತೀಯ, ಬೇಗ ಮದುವೆ ಆಗ್ಬಿಡು, ಆಮೇಲೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತ. ಓಕೆ, ಅದೇನೋ ಕರೆಕ್ಟಾಗಿ ಹೇಳಿದ್ದಾರೆ. ಆದರೆ ಮದುವೆಗಿಂತ ಮುಂಚೆ ನನ್ನೊಂದು ಸಣ್ಣ ಡೌಟ್ ಕ್ಲಿಯರ್ ಮಾಡ್ಬೇಕು ನೀನು. ಡೌಟಾ? ಏನು ಡೌಟು? ನೀನು ಬರೀ ನಿರೋಷನಾ ಇಲ್ವೋ ನಿರೋಷ ಬೇಗಮ್ಮ? ಅಬ್ಬಾ, ಸದ್ಯ ಇವತ್ತಾದ್ರೂ ಕೇಳ್ದಲ್ಲ. ಏನು ಇಷ್ಟು ದಿನ ಆದ್ರೂ ಕೇಳಿಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ನಮ್ಮಪ್ಪ ನನ್ನನ್ನ ನಜೀರ್ ಚಾಚಾ ಹತ್ರ ಬಿಟ್ಟೋದ್ರಲ್ಲ, ಅವ್ರು ಹುಡ್ಕೊಂಡ್ ಬರ್ಬೋದು ಅಂತ ನನ್ನನ್ನು ಅವ್ರ ಸಂಪ್ರದಾಯದ ಪ್ರಕಾರನೇ ಬೆಳೆಸಿದ್ರು, ಅವ್ರ ಸಂಪ್ರದಾಯದ ಪ್ರಕಾರನೇ ಹೆಸರಿಟ್ರು. ಗುಡ್. ನಿಮ್ಮ ಚಾಚಾ ತುಂಬಾ ಒಳ್ಳೆ ಮನುಷ್ಯ. ನಿಮ್ಮ ಚಾಚಾ ಹೇಳ್ದಂಗೆ ಬೇಗ ಮದುವೆ ಯಾಕೆ ನನಗೂ ಇಂಟ್ರೆಸ್ಟ್ ಇದೆ. ಆದರೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ಮು? ಅವತ್ತು ತಮ್ಮಲ್ಲಿ ಪರಿಚಯ ಮಾಡಿಸಿದ್ನಲ್ಲ ನನ್ನ ತಂಗಿ ಸಾಕ್ಷಿ ಅಂತ, ನಾವಿಬ್ರು ಮದುವೆ ಆಗ್ಬೇಕಂದ್ರೆ ಫಸ್ಟು ಅವಳು ಮದುವೆ ಆಗಬೇಕು. ಅವಳ ಮದುವೆ ಫಸ್ಟ್ ಮಾಡ್ತೀನಿ ಅಂತ ನಮ್ಮ ಅಮ್ಮಂಗೆ ನಮ್ಮ ಅಜ್ಜಿಗೆ ಮಾತು ಕೊಡ್ತೀನಿ ನಾನು. ನೀನ್ ಮದುವೆ ಆದ್ರೇನೆ ನಾನು ಮದುವೆ ಆಗೋದು ಅಂತ ಸಾಕ್ಷಿಗೆ ಹೇಳಿದಕ್ಕೆ ಗಂಡು ಹುಡ್ಕೋ ಜವಾಬ್ದಾರಿ ನನಗೆ ಕೊಟ್ಬಿಟ್ಲು. ಇರೋಳು ಒಬ್ಳು ತಂಗಿ, ಅವಳು ಗಂಡು ಹುಡ್ಕೋದ್ ಕಷ್ಟನಾ ನಿನ್ಗೆ? ನನ್ನ ತಂಗಿಗೆ ಆಗ್ಲೇ ಒಂದು ಸೂಪರ್ ಹುಡ್ಗನ್ ಹುಡ್ಕಿದ್ದೀನಿ. ನೋಡು ಹೇಗಿದೆ ಹುಡ್ಗ. ತುಂಬಾ ಚೆನ್ನಾಗಿದ್ದಾನೆ. ನಿನ್ ತಂಗಿಗೆ ಒಳ್ಳೆ ಪೇರು. ಏನ್ ಮಾಡ್ಕೊಂಡಿದ್ದಾನೆ? MBA ಮುಗಿಸ್ಕೊಂಡಿದ್ದಾನೆ. ಒಂದು ಒಳ್ಳೆ MNC ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ. ಮನೆ ಕಡೆ ಆಸ್ತಿ ಪಾಸ್ತಿ ಚೆನ್ನಾಗಿದೆ. ಸಾಕ್ಷಿ ಹುಡ್ಗನ್ ಒಪ್ಪಿಟ್ರೆ ನೆಕ್ಸ್ಟ್ ನಮ್ಮ ಮದ್ವೆನೆ, ಆಮೇಲೆ ನಾಮಕರಣ. ಹೇಯ್, ಅದಕ್ಕೂ ಮುಂಚೆ ಡೆಲಿವರಿ ಕಣೋ. ಏನು ವಿಷಯನೋ? ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ಲಾ? ಇಲ್ಲ ಡ್ಯಾಡ್, ತುಂಬಾ ಅರ್ಜೆಂಟ್ ವಿಷಯ, ಈಗಲೇ ಮಾತಾಡ್ಬೇಕು. ಸರಿ, ಬೇಗ ಹೇಳು. ನೀವು ನಿಮ್ಮ ತಂಗಿ ಮಗನ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡಿದ್ರಲ್ಲ? ಬಿಡು, ಆ ವಿಷಯ ಈಗೇಕೆ ಬಿಡು. ನೀನು ಆರ್ಯನ್ ಪ್ರೀತಿ ಮಾಡ್ತಿರೋ ವಿಷಯ ಇದು ನನ್ನ ತಂಗಿಗೆ ಹೇಳಿಲ್ಲ. ಅದು ಗೊತ್ತಾದ್ರೆ ಅವಳು ತುಂಬಾ ಬೇಜಾರು ಮಾಡ್ಕೊತಾಳೆ. ಅದಕ್ಕೆ ನಿಮ್ ತಂಗಿಗೆ ಬೇಜಾರಾಗಬಾರ್ದು ಅಂತಾನೆ ಕಾಲ್ ಮಾಡ್ತಿರೋದು. ಅಂದ್ರೆ ಅಲ್ಲಿ ನಿಮ್ ತಂಗಿ ಮಗಂಗೆ ಹೆಣ್ಣು ಹುಡುಕ್ಲೇಬೇಕು, ಇಲ್ಲಿ ಸಾಕ್ಷಿಗೂ ಗಂಡು ಹುಡುಕ್ತಾ ಇದ್ದಾರೆ. ಅಲ್ಲಿ ಹೆಣ್ಣು ಬೇಕು, ಇಲ್ಲಿ ಗಂಡು ಬೇಕು. ನೀವ್ ಯಾಕೆ ನಿಮ್ ತಂಗಿ ಮಗನ್ನ ಸಾಕ್ಷಿಗೆ ತೋರಿಸ್ಬಾರ್ದು? ಒಂದ್ ವೇಳೆ ಈ ಸಂಬಂಧ ಕೂಡ ಬಂದ್ರೆ ನಿಮ್ ತಂಗಿಗೂ ಸ್ವಲ್ಪ ಬೇಜಾರು ಕಮ್ಮಿ ಆಗುತ್ತೆ ಅಲ್ವಾ? ಗುಡ್. ಇದರಿಂದ ಸಾಕ್ಷಿನೂ ನನ್ನ ತಂಗಿ ಮಗನೂ ಮದುವೆ ಆಗುತ್ತೆ, ನೀನು ಆರ್ಯನ್ ಮದುವೆ ಆಗ್ಬೋದು ಅಂತ ನಿನ್ನ ಯೋಚನೆ ಅಲ್ವಾ? ಹೀಗೆ ಯೋಚನೆ ಮಾಡೋದ್ ತಪ್ಪ? ಇದ್ರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ, ಎಲ್ಲಾರ್ಗೂ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ನಾನು ನನ್ನ ತಂಗಿ ಹತ್ರ ಮಾತಾಡ್ತೀನಿ. ಓಕೆ? ಥ್ಯಾಂಕ್ ಯು ಡ್ಯಾಡ್, ಲವ್ ಯು. ಓಕೆ, ಬಾಯ್. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಾನು. ಓ, ಆರ್ತಿ ಅವರು. ಇದು ನಿಮ್ಮ ನಂಬರಾ? ಹೊಸ ನಂಬರಾ ಇದು? ಸೂರ್ಯ ಅವರೇ, ಈ ಮುಂಚೆ ನಾನು ಈ ನಂಬರಿಗೆ ಕಾಲ್ ಮಾಡಿದ್ದೀನಿ. ಯಾಕೆ ನೀವು ಸೇವ್ ಮಾಡ್ಕೊಳ್ಳಿಲ್ವಾ? ಇಲ್ಲ, ನಾನು ಸೇವ್ ಮಾಡ್ಕೊಂಡಿದ್ದೆ, ಹೆಂಗೋ ಡಿಲೀಟ್ ಆಗಿಬಿಟ್ಟಿದೆ ಅನ್ಸುತ್ತೆ. ನಿಮ್ಮ ಫೋನ್ನ ಯಾರ ಕೈಲೂ ಕೊಡಬೇಡಿ, ನಿಮ್ಮ ಕೈಲೇ ಇಟ್ಕೊಳ್ಳಿ. ಇಲ್ಲ ಆರ್ತಿ ಅವರೇ, ನನ್ನ ಫೋನ್ನ ಅರ್ಪಿತಾ ಬಿಟ್ಟರೆ ಬೇರೆ ಯಾರು ರಿಸೀವ್ ಮಾಡಲ್ಲ. ಇದು ಅವಳದೇ ಕೆಲಸ ಅನ್ಸುತ್ತೆ, ವಿಚಾರಿಸ್ತೀನಿ ಬಿಡಿ. ಏನು ನನ್ನ ನೆನ್ಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ದೀರಲ್ಲ? ಸಾಕ್ಷಿ ಮದುವೆ ವಿಷಯನ ನಿಮ್ಮ ಹತ್ರ ಮಾತಾಡೋದಕ್ಕೆ. ಓಹ್, ನೀವು ಆಗಲೇ ಹುಡುಗನ ಹುಡ್ಕಕ್ಕೆ ಶುರು ಮಾಡಿಬಿಟ್ರಾ? ಯಾರು ಹುಡುಗ? ನಮ್ಮ ಸ್ಕೂಲ್ ಟ್ರಸ್ಟಿ ರಂಜಿತ್ ಅವ್ರನ್ನ ನೋಡಿದ್ದೀರಲ್ವಾ? ಅವತ್ತು ನಿಮ್ಮ ಸ್ಕೂಲಲ್ಲಿ ಹಸಿರು ಸಪ್ತಾಹ ಪ್ರೋಗ್ರಾಮ್ ದಿವಸ ನಾನು ಬಂದಿದ್ನಲ್ಲ, ಅವತ್ತು ಅವ್ರನ್ನ ಮೀಟ್ ಮಾಡಿದ್ದೆ ಅನ್ಸುತ್ತೆ. ಅವರು ನಮ್ಮ ಸಾಕ್ಷಿಗೆ ಜೋಡಿ ಆದರೆ ಹೇಗಿರುತ್ತೆ? ಹಾಂ, ನೈಸ್ ಜೆಂಟ್ಲ್ಮನ್, ನೋಡೋದಕ್ಕೂ ಚೆನ್ನಾಗಿದ್ದಾರೆ. ನಮ್ಮ ಸಾಕ್ಷಿಗೆ ಒಳ್ಳೆ ಜೋಡಿ ಅನ್ಸುತ್ತೆ. ಸಾಕ್ಷಿನ ಅವ್ರು ನೋಡಿದಾರಂತ? ಸಾಕ್ಷಿಗೆ ಚೆನ್ನಾಗೇ ಪರಿಚಯ ಅವರಿಗೆ. ಯಾಕೆಂದರೆ 2-3 ಸತಿ ಸ್ಕೂಲಿಗೆ ಬಂದಾಗ ಅವ್ರನ್ನ ಅವಳು ಮೀಟ್ ಮಾಡಿದ್ದಾಳೆ. ಸೂರ್ಯರೇ, ಬೆಳಗ್ಗೆ ರಂಜಿತ್ ಹತ್ರ ಸಾಕ್ಷಿ ಬಗ್ಗೆ ಮಾತಾಡಿದೆ, ಅವರಿಗೆ ಅವಳು ಹಿಡಿಸಿದ್ದಾಳೆ. ನಾನು ಈ ವಿಷಯನ ಮೊದಲು ನಿಮ್ಮ ಹತ್ರ ಹೇಳಿ ಆಮೇಲೆ ಸಾಕ್ಷಿ ಹತ್ರ ಮಾತಾಡೋಣ ಅಂದ್ಕೊಂಡೆ. ನಿಮಗೇನನ್ಸುತ್ತೆ? ನೀವು ನೋಡಿದ್ದೀರ ಅಂದಮೇಲೆ ಅದು ಡೆಫಿನೆಟ್ಲಿ ಒಳ್ಳೆ ಸೆಲೆಕ್ಷನ್ ಆಗಿರುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಮುಂದುವರಿರಿ. ಸಾಕ್ಷಿಗೆ ಈ ವಿಷಯನ ತಿಳಿಸಿ, ಅವಳು ಓಕೆ ಅಂದ್ಬಿಟ್ರೆ ಇನ್ನು 2-3 ತಿಂಗಳಲ್ಲಿ ಮದುವೆನ ಮಾಡಿ ಮುಗಿಸ್ಬಿಡೋಣ. ಹಾಗಾದರೆ ಸಂಜೆ ಸಾಕ್ಷಿಗೆ ನಮ್ಮನೆಗೆ ಬರೋದಕ್ಕೆ ಹೇಳಿ, ನಾನು ರಂಜಿತ್ ಬಗ್ಗೆ ಮಾತಾಡ್ತೀನಿ. ಖಂಡಿತವಾಗ್ಲೂ ಮಾತಾಡಿ.
ನಿಮಗೆ ಇನ್ನೊಂದು ಸಂತೋಷದ ವಿಷಯ ಹೇಳಬೇಕು. ಹೌದಾ? ಏನು? ನಮ್ಮ ಸ್ಕೂಲ್ ಟ್ರಸ್ಟಿ ರಂಜಿತ್ ಅವರು ನನಗೆ ಹೊಸ ಕಾರ್ ಕೊಟ್ಟರು. ಸ್ಕೂಲ್ ಟ್ರಸ್ಟಿ ರಂಜಿತ್ ಅವರು ನಿಮಗೆ ಕಾರ್ ಕೊಟ್ರಾ? ಯಾಕೆ? ನನಗೂ ಅದೇ ಆಶ್ಚರ್ಯ ಸೂರ್ಯ ಅವರೇ. ನಾನು ಯಾಕೆ ಅಂತ ರಂಜಿತ್ ಅವ್ರ ಹತ್ರ ಕೇಳಿದೆ. ಅದಕ್ಕೆ ಅವರು, ನೀವು ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ಲು, ದಿನ ನೀವು ಆಟೋದಲ್ಲಿ ಓಡಾಡೋದು ಚೆನ್ನಾಗಿರಲ್ಲ ಅಂತ ನಮ್ಮ ಸ್ಕೂಲ್ ಕಡೆಯಿಂದ ನಿಮಗೆ ಕಾರ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದರು. ಆ ಕಾರನ್ನ ನಿಮಗೆ ಸಾಕ್ಷಿ ಮದುವೆ ವಿಷಯ ಮಾತಾಡೋದಕ್ಕೆ ಮುಂಚೆನೇ ಕೊಟ್ರಾ ಅಥವಾ ವಿಷಯ ಮಾತಾಡಾದ್ಮೇಲೆ ಕೊಟ್ರಾ? ಇಲ್ಲ, ಸಾಕ್ಷಿ ವಿಷಯ ಮಾತಾಡೋದಕ್ಕೆ ಮುಂಚೆ ಕೊಟ್ಟರು. ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಆರ್ತಿ ಅವರೇ. ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ಯಾವ ಸ್ಕೂಲಲ್ಲೂ ಪ್ರಿನ್ಸಿಪಾಲ್ಗೆ ಕಾರ್ ಕೊಟ್ಟಿದ್ದನ್ನು ನಾನು ಎಲ್ಲೂ ಕೇಳಿಲ್ಲ. ಪ್ಲೀಸ್ ಅದನ್ನು ವಾಪಸ್ ಕೊಟ್ಬಿಡಿ. ಸೂರ್ಯರೇ, ಈ ಕಾರ್ನ ನನಗೆ ಗಿಫ್ಟು ಅಂತ ಕೊಡ್ತಾ ಇಲ್ಲ ಅವರು. ಅರ್ಧ ದುಡ್ಡನ್ನ ಸ್ಕೂಲ್ ಟ್ರಸ್ಟಿಯವ್ರು ಕೊಡ್ತಾ ಇದ್ದಾರೆ. ಇನ್ನು ಅರ್ಧ ದುಡ್ಡು ನಂದು EMI ಫಂಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಆರ್ತಿ ಅವರೇ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಆ ಕಾರು ನಿಮಗೆ ಬೇಡ. ಆ ಸ್ಕೂಲ್ ಕಾರ್ ತೊಗೊಂಡ್ರೆ ಅವ್ರು ಸದ್ರಕ್ಕೆ ಬೀಳ್ತೀರ. ದಯವಿಟ್ಟು ಆ ಕಾರ್ನ ವಾಪಸ್ ಕೊಟ್ಬಿಡಿ. ಅಲ್ಲ ಸೂರ್ಯವರೇ. ಆರ್ತಿ ಅವರೇ, ಈ ವಿಚಾರದಲ್ಲಿ ನನ್ನ ಮಾತು ಕೇಳಿ. ಆ ಹಂಗಿನ ಕಾರು ನಿಮಗೆ ಬೇಡ. ನಾನು ನಿಮಗೆ ಕಾರ್ ಕೊಡಿಸ್ತೀನಿ. ನಾನು ಈ ರೀತಿ ಹೇಳ್ತಿರೋದಕ್ಕೆ ಬೇರೆ ಏನೋ ಕಾರಣ ಇದೆ. ಅದು ನಿಮ್ಗೆ ಆಮೇಲೆ ಹೇಳ್ತೀನಿ. ಸರಿ ಸೂರ್ಯವರೇ, ನಿಮಗೆ ಇಷ್ಟ ಆಗ್ತಿರೋ ಕೆಲಸನ ನಾನು ಮಾಡಲ್ಲ. ಈ ಕಾರ್ನ ನಾನು ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಓಕೆ ಆರ್ತಿ ಅವರೇ, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ಈ ಸಾಕ್ಷಿ ಹತ್ರ ರಂಜಿತ್ ವಿಷಯ ಮಾತಾಡಲೋ ಬೇಡವೋ? ಮೊದಲು ಸಾಕ್ಷಿ ಹತ್ರ ಮಾತಾಡಿ ಅವಳ ಅಭಿಪ್ರಾಯನ ತಿಳ್ಕೊಳ್ಳಿ. ನಾವೆಲ್ಲ ಒಪ್ಪಿದ್ದೀವಿ ಅಂತ ಈಗಲೇ ರಂಜಿತ್ಗೆ ಹೇಳೋದು ಬೇಡ. ಸರಿ, ಬಾಯ್. ಬಾಯ್. ಹಲೋ. ಹಾಂ, ಅದು ನಮ್ಮ ಸ್ಕೂಲ್ ಮುಂದೆ ಲೈಟ್ ಕಂಬದಲ್ಲಿ ಬಲ್ಬ್ ಹೋಗಿದೆ. ಅದನ್ನು ಬೇಗ ರೆಡಿ ಮಾಡಿಸ್ಕೊಡ್ತೀರಾ ನೀವು ಪ್ಲೀಸ್? ಇಲ್ಲ, ರಾತ್ರಿ ಹೊತ್ತು ನಮ್ಮ ವಾಚ್ಮನ್ಗೆ ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಬೇಗ ರೆಡಿ ಮಾಡಿಸ್ಕೊಡಿ ಪ್ಲೀಸ್. ಥ್ಯಾಂಕ್ ಯು. ಸಾಕ್ಷಿ ಅವರೇ, ಜ್ಯೂಸ್ ಏನಾದರೂ ತಗೋತೀರಾ? ಅಯ್ಯೋ, ಅದೆಲ್ಲ ಏನು ಬೇಡ, ಥ್ಯಾಂಕ್ಸ್. ನಮ್ಮಮ್ಮ ಬಂದ್ರು ನಮ್ಮ ಮದ್ವೆ ವಿಷಯನ ನಿಮ್ಮ ಹತ್ರ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಅದೇನಾಯ್ತು ಅಂತ ಮೊದಲು ಹೇಳಿ. ಹೇಳ್ತೀನಿ, ರಿಲ್ಯಾಕ್ಸ್. ನಿಮ್ಮನ್ನು ಕರೆಸಿರೋದೇ ಹೇಳೋದಿಕ್ಕಲ್ವಾ? ಅದು ಏನಾಯ್ತು ಅಂದರೆ, ಯಾಕೋ ಸ್ವಲ್ಪ ಶಕೆ ಜಾಸ್ತಿ ಆಗ್ತಿದೆ. ಒಂದು ನಿಮಿಷ AC ಜಾಸ್ತಿ ಮಾಡಿ. ಓ ರಂಜಿತ್, AC ಆಮೇಲೆ ಹಾಕೊಳ್ಳಿ. ನಾನು ಬಂದು 1 hour ಆಯ್ತು. ವಿಷಯ ಹೇಳ್ತೀರಾ, ಸತಾಯಿಸ್ತಾ ಇದ್ದೀರಾ. ಅಮ್ಮ ಏನಂದ್ರು ಅಂತ ಹೇಳಿ ಪ್ಲೀಸ್. ಕೂಲ್, ಹೇಳ್ತೀನಿ. ನಿಮ್ಮಮ್ಮ ಬಂದ್ರು. ಬಂದು ಕೂತ್ಕೊಂಡ್ರು. ರಂಜಿತ್, ಕೂತ್ಕೊಂಡ್ರ ನಿಂತ್ಕೊಂಡ್ರು, ವಿಷಯ ಹೇಳಿ. ಓಕೆ, ಕೂಲ್, ಹೇಳ್ತೀನಿ. ಅವ್ರು ಬಂದು ನಿಮಗೆ ಸಾಕ್ಷಿ ಇಷ್ಟನಾ ಅಂತ ಕೇಳಿದ್ರು. ನೀವೇನಂದ್ರಿ? ನಾನು ನಂಗೆ ಮರ್ತೋಯ್ತು. ಒಂದು ನಿಮಿಷ ಜ್ಞಾಪಿಸ್ಕೊಂಡು ಹೇಳ್ತೀನಿ. ಏನಂತೆ ನಾನು? ರಂಜಿತ್, ಪ್ಲೀಸ್ ನನ್ನನ್ನು ಇಷ್ಟೊಂದು ಸತಾಯಿಸ್ಬೇಡಿ, ಹೇಳಿ. ಓಕೆ, ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅವ್ರು ಕೇಳಿದ್ದಕ್ಕೆ ನಾನು ಎಸ್ ಅಂದೆ. ಅಮ್ಮ ಏನಂದ್ರು? ನನ್ನ ಪೇರೆಂಟ್ಸ್ ಹತ್ರ ಮಾತಾಡಬೇಕು, ಆಮೇಲೆ ನಿಮ್ಮ ಹತ್ರ ಹೇಳಿ ನಿಮ್ಮ ಅಭಿಪ್ರಾಯ ಕೇಳಬೇಕು ಅಂತ ಹೇಳಿ. ನಾವು ದ ಬಾಲ್ ಈಸ್ ಇನ್ ಯಾರ್ ಕೋರ್ಟ್. ಈಗ ನಿಮ್ಮ ತಾಯಿ ನಿಮ್ಮ ಹತ್ರ ಬಂದು ನಮ್ಮ ಮದುವೆ ವಿಷಯ ಮಾತಾಡಿದ್ರೆ ಏನು ಹೇಳ್ತೀರಾ ಹೇಳಿ? ಮೊದಲು ಕೇಳಲಿ, ಆಮೇಲೆ ನೋಡೋಣ. ಸರಿ, ಬರ್ಲಾ? ಹಲೋ ಮೇಡಮ್, ಕೂತ್ಕೊಳ್ಳಿ ಒಂದು ನಿಮಿಷ. ಏನು ಇಷ್ಟು ಬೇಗ ಹೊರಟ್ಬಿಟ್ರಲ್ಲ? ಅಯ್ಯೋ, ನಾನು ಲೈಬ್ರರಿಲಿ ಬುಕ್ಸ್ ತಗೊಂಡಿದ್ದೆ, ವಾಪಸ್ ಕೊಡ್ಬೇಕು. ಇವತ್ತೇ ಲಾಸ್ಟ್ ಡೇಟು, ಬರ್ತೀನಿ. ಸಾಕ್ಷಿ, ನಿಮ್ಮ ಲೈಬ್ರರಿ ಬುಕ್ಸ್ ಆಗಿರ್ಲಿ, ಇದು ನನ್ನ ಲೈಫ್ ಅಂಡ್ ಡೆತ್ ಪ್ರಶ್ನೆ. ನೋಡಿ, ನಿಮ್ಮ ತಾಯಿ ನಿಮ್ಮನ್ನು ಕೇಳಿದಾಗ ಏನಂತ ಆನ್ಸರ್ ಮಾಡಬೇಕು ಅಂತ ಒಂದು ಚಿಕ್ಕ ರಿಹರ್ಸಲ್ ಮಾಡ್ಕೊಳ್ಳೋಣ. ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಒಂದ್ ಗ್ಲಾಸ್ ಜ್ಯೂಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ಗ್ಲಾಸ್ ಏನಕ್ರಿ, ಹಂಡಿನೇ ತರಿಸ್ಕೊಡ್ತೀನಿ. ಈಗ ಫಸ್ಟ್ ನಿಮ್ಮ ತಾಯಿ ಕೇಳಿದಾಗ ಏನ್ ಹೇಳ್ತೀರಾ ಅಂತ ಹೇಳಿ ನನಗೆ. ನಮ್ ತಾಯಿ ಕೇಳಿದ್ರೆ, ಓ ಗಾಡ್, ಏನ್ ಸೆಕೆ ಇವತ್ತು. ಸ್ವಲ್ಪ AC ರೈಸ್ ಮಾಡಿ. ಸಾಕ್ಷಿ, ಸ್ವಲ್ಪ ಜಾಸ್ತಿ ಆಗ್ಲಿಲ್ಲ ಪ್ಲೀಸ್. ಏನ್ ಹೇಳ್ತೀರಾ ಅಂತ ಹೇಳಿ. ನಮ್ಮಮ್ಮ ನಿಮ್ ಬಗ್ಗೆ ಹೇಳಿದ್ರೆ ಇನ್ನೂ ಒಂದಷ್ಟು ಜನ ಹುಡುಗರನ್ನ ನೋಡ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತೀನಿ. ತಮಾಷೆ ಮಾಡ್ಬೇಡ್ರಿ, ಬಿ ಸೀರಿಯಸ್. ನೀವ್
ಬೇಕಾದ್ರೂ ತಮಾಷೆ ಮಾಡ್ಬೋದು, ನಾನ್ ತಮಾಷೆ ಮಾಡ್ಬಾರ್ದಾ? ಅಮ್ಮ ಏನ್ ಹೇಳಿದ್ರು ಹೇಳಿ ಅಂತಂದ್ರೆ ಲೈಟ್ ಕಂಬ ಹೋಗಿದೆ, ನಮ್ ವಾಚ್ಮ್ಯಾನ್ ತೊಂದ್ರೆ ಆಗ್ತಾ ಇದೆ, ನಂಗ್ ಸೆಕೆ ಆಗ್ತಿದೆ, ಎಸಿ ಬೇಕು ಅಂತ ಕತೆ ಹೇಳಿ ಸತಾಯಿಸ್ತೀರಾ? ಸಾರಿ ಅದು ಹಾಗಲ್ಲ, ನಾನು ಏನೋ ತಮಾಷೆ ಮಾಡಕ್ ಹೋದೆ. ಸರಿ ಅದೆಲ್ಲ ಬಿಡಿ. ಈಗ ನಿಮ್ಮ ತಾಯಿ ಕೇಳಿದ್ರೆ ಏನು ಹೇಳ್ತೀರಾ ಹೇಳಿ, ಪ್ಲೀಸ್ ಹೇಳಿ. ಸೀರಿಯಸ್ಲಿ ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ರಂಜಿತ್. ನನಗೀಗಲೇ ಮದುವೆ ಇಂಟ್ರೆಸ್ಟ್ ಇಲ್ಲ. ಬಾಯ್. ಹೇ ಸಾಕ್ಷಿ, ರೇ ಸಾಕ್ಷಿ, ರೇ ಏನಪ್ಪ ಇವಳು ಸ್ವಲ್ಪ ಸತಾಯಿಸ್ಬಿಟ್ಟು ಆಮೇಲೆ ಹೇಳೋಣ ಅಂತ ಆಟ ಆಡ್ತಿದ್ರೆ ಇವಳು ನನ್ನೇ ಆಟ ಆಡ್ತಾಳೆ. ಇವಳು ಏನಾದರೂ ನೋ ಅಂತ ಹೇಳಿದ್ರೆ ಡ್ಯಾಡಿ ಮುಂದೆ ನಾನು ತುಂಬ ಚೀಪ್ ಆಗಿಬಿಡ್ತೀನಿ. ನೋ. ನಮ್ಮಮ್ಮ ನಿಮ್ಮ ಬಗ್ಗೆ ಕೇಳಿದ್ರೆ ರಂಜಿತ್ ನನಗಿಷ್ಟ ಅಂತ ಹೇಳ್ತೀನಿ. ಓಕೆನಾ? ಬಾಯ್. ಹೇ ಸಾಕ್ಷಿ